press the bell icon on the YouTube app and never miss another update. Welcome students. Today we are going to learn measurement of value. Exercise 13.2 second main. Fill up the blanks with suitable words. So one question ಅನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಈಗ ಥರ್ಡ್ ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನಮಗೆ ಎಮ್ ಎಲ್ 7025 ml ಅಂತ ಕೊಟ್ಟಿದ್ದಾರೆ. ಅದನ್ನು ಲೀಟರ್ಸ್ ಮತ್ತು ಮಿಲಿ ಲೀಟರ್ಸಲ್ಲಿ ನಾವು ಇದನ್ನು ಚೇಂಜ್ ಮಾಡಬೇಕು. ಸೊ ಇದನ್ನು ಲೀಟರ್ ಮತ್ತು ಮಿಲಿ ಲೀಟರ್ ಅಂತ ಕೇಳಿದ್ದಾರೆ. ಓಕೆ, ಕನ್ವರ್ಟ್ ಮಾಡಬೇಕಾಗಿದೆ. ಸೊ 7025 ml ಅಂತ ಇದೆ. ಸೊ 1000 ಈಸ್ ಈಕ್ವಲ್ ಟು 1 ಲೀಟರ್ ಆಗಿರೋದ್ರಿಂದ ನಾವು 1000 ಪ್ಲೇಸ್ನ ಸಪ್ರೇಟಾಗಿ ನಾನು ಬರ್ಕೊತಾ ಇದ್ದೀನಿ. ಇಲ್ಲಿ ಎಷ್ಟು 7000 ಪ್ಲಸ್ 25 ml. ಓಕೆ, ಇದು ಎಮ್ ಎಲ್ ಅಲ್ಲೇ ಇದೆ, ಹಾಗಾಗಿ ಸೊ ಅದನ್ನು ನಾವು ಹೀಗೆ ಬರ್ಕೊಂಡಿದ್ದೀವಿ. ಸೊ 7000 ml. ಸೊ 7000 ml. ಓಕೆ, 7000 mlನ ನಾವು 1000 ಈಸ್ ಈಕ್ವಲ್ ಟು 1 ಲೀಟರ್ ಅಂತ ಬರುತ್ತೆ. 2000 ಈಸ್ ಈಕ್ವಲ್ ಟು 2 ಲೀಟರ್ ಅಂತ ಬರುತ್ತೆ. ಸೊ 7000 ml ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 7 ಲೀಟರ್ ಬರುತ್ತೆ. ಸೊ ನಾವು ಡಿವೈಡು ಕೂಡ ಮಾಡಬಹುದು. ಓಕೆನಾ? ಸೊ ಮಾಡೋಣವಾ? ಸೊ 7000 ಓಕೆ ಡಿವೈಡೆಡ್ ಬೈ 1000. ಓಕೆ, 0 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಸೊ 7/1 ಈಸ್ ಈಕ್ವಲ್ ಟು 7 ಲೀಟರ್. ಸೊ ಇಲ್ಲಿ ಎಷ್ಟು ಉಳಿದಿದೆ? 25 ml. ಓಕೆ, 25 mlನ ಹಾಗೆ ಬರ್ಕೊತಾ ಇದ್ದೀವಿ. ಇದು ಸ್ಮಾಲರ್ ಯೂನಿಟ್ ಆಗಿರೋದ್ರಿಂದ ಲೀಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಅದು ಸ್ಮಾಲರ್ ಯೂನಿಟ್ ಆಗಿರೋದ್ರಿಂದ ಸೊ ಅದನ್ನು ಹಾಗೆ ಬರ್ಕೊತಾ ಇದ್ದೀನಿ. ಓಕೆ, 7 ಲೀಟರ್ 25 ಮಿಲಿ ಲೀಟರ್. ಓಕೆ, 7 ಲೀಟರ್ 25 ಮಿಲಿ ಲೀಟರ್. ಓಕೆ, so next addition of volume. Okay, next topic is addition of volume. Exercise 13.3. Exercise 13.3 page number 63. Okay, first main, add the following. First main ಏನida? Add the following. Add the following. Okay, 250 ml, 500 ml plus ml ನ ಬರ್ಕೊತಾ ಇದ್ದೀನಿ ಮಿಲಿಲೀಟರ್. 0 plus 0 plus 0 0, 5 plus 0 5, 5 plus 2 is 7. 750 ml means 750 milliliter ಆಗುತ್ತೆ. ಓಕೆ, ಸೆಕೆಂಡ್ ಕ್ವಶನ್, 3 ಲೀಟರ್ 500 ml. ಓಕೆ, 500 ml. ನೆಕ್ಸ್ಟ್ 5 ಲೀಟರ್ 200 ml. ಓಕೆ, ಇದನ್ನು ಆ್ಯಡ್ ಮಾಡಬೇಕಾಗಿದೆ. ಸೊ ಆ್ಯಡ್ ದ ಫಾಲೋಯಿಂಗ್ ಅಲ್ವಾ? ಸೊ ಆ್ಯಡ್ ಮಾಡಬೇಕು. ml ಇಲ್ಲಿ ml ಅಂತ ಬರ್ಕೊಂಡಿದ್ದೀನಿ. ಈಗ 0 plus 0 0, 0 plus 0 0, 5 plus 2 is 7. ಓಕೆ, ಲೀಟರ್ಗೆ ಲೀಟರ್ ಅಂತ ಬರ್ಕೊಂಡಿದ್ದೀನಿ. 3 plus 5 ಅಥವಾ 5 plus 3 is 8 ಲೀಟರ್ 700 ml ಆಗುತ್ತೆ. ಎಷ್ಟು? 8 ಲೀಟರ್ 700 ml. So next, second main, solve these problems. A milkman
delivered 85 liter 250 ml of milk to dairy on Monday. Milkman delivered 85 liter 250 ml of milk in ಟು ಡೈರಿ ಆನ್ ಮಂಡೇ ತೊಗೊಂಡು ಬಂದಿದ್ದಾರೆ ಅವರು. ಎಷ್ಟು? 85 ಡಿಲಿವರ್ಡ್ ಅಂದರೆ ಕೊಟ್ಟು ಬಂದಿದ್ದಾರೆ. ಸೊ 85 ಲೀಟರ್ 250 ml ಆಫ್ ಮಿಲ್ಕ್ ಮಂಡೇ. 97 ಲೀಟರ್ 500 ml ಆಫ್ ಮಿಲ್ಕ್ ಆನ್ ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಎಷ್ಟು ಕೊಟ್ಟು ಬಂದಿದ್ದಾರೆ? 97 ಲೀಟರ್ 500 ml ಆಫ್ ಮಿಲ್ಕ್ ಆನ್ ಟ್ಯೂಸ್ಡೇ. Find the total quantity of milk he delivered in those 2 days. ಅಂದರೆ 2 ಡೇಸಲ್ಲೂ ಎಷ್ಟು ಅವರು ಮಿಲ್ಕನ್ನ ಮಾರಿದ್ದಾರೆ ಅಥವಾ ಕೊಟ್ಟು ಬಂದಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. Volume of milk on Monday. Okay, volume of milk in Tuesday. On Tuesday. Okay, volume of milk on Monday is 85 liter 250 ml. Okay, 250 ml. So volume of milk on Tuesday is 97 liter. So 500 ml. ಸೊ ಆ್ಯಡ್ ಮಾಡಬೇಕು. ಸೊ ಅಲ್ಲೇನು ಕೇಳಿದ್ದಾರೆ ನಮಗೆ? ಸೊ ಟೋಟಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಹಿ ಡಿಲಿವರ್ಡ್ ಇನ್ ದೋಸ್ 2 days ಮೀನ್ಸ್ ಟೋಟಲ್ ಕ್ವಾಂಟಿಟಿ ಅಂದರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು ಅಲ್ವಾ? ಸೊ ಆ್ಯಡ್ ಮಾಡಬೇಕು. ಸೊ ದೇರ್ ಫೋರ್ quantity of milk is ml ಗೆ ml ಅಂತ ಬರ್ಕೊಂಡಿದ್ದೀನಿ. ಸೊ ml 0 plus 0 0 5 plus 0 5 5 plus 2 is 7. Okay, liter. 7 plus 5 is ಏನಾಗುತ್ತೆ? 7 plus 5 12 ಆಗುತ್ತೆ. 7 plus 5 12 ಆಗುತ್ತೆ. ಸೊ 12. 9 plus 9 18 ಆಗುತ್ತೆ. 9 plus 9 ಏನಾಗುತ್ತೆ? 18 ಆಗುತ್ತೆ. ಸೊ 18ನ ನಾನು ಇಲ್ಲಿ ಬರಿತಾ ಇದ್ದೀನಿ. 182 ಲೀಟರ್ 750 ml 182 ಲೀಟರ್ 750 ml ಲೀಟರ್ಸ್ ಆಫ್ ಮಿಲ್ಕನ್ನು ಅವರು ಡಿಲಿವರ್ಡ್ ಮಾಡಿದ್ದಾರೆ ಇನ್ ದೋಸ್ 2 days. ಓಕೆ, ಸೊ ದೇರ್ ಫಾರ್ ಕ್ವಾಂಟಿಟಿ ಆಫ್ ಮಿಲ್ಕ್. ನೆಕ್ಸ್ಟ್ ಸೆಕೆಂಡ್ ಒನ್. ಹರಿ ಹ್ಯಾಸ್ 3 buckets ಆಫ್ ಕೆಪಾಸಿಟೀಸ್. ಅಂದರೆ ಹರಿ ಹತ್ರ 3 buckets ಇದೆ. ಅದರ ಕೆಪಾಸಿಟಿ ಎಷ್ಟಿದೆ? 9 ಲೀಟರ್ 15 ಲೀಟರ್ 20 ಲೀಟರ್. ಹೌ ಮಚ್ ವಾಟರ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ 3 containers? ಓಕೆ, ಒಂದು 9 ಲೀಟರ್, ಒಂದು 15 ಲೀಟರ್ ಮತ್ತು ಒಂದು 20 ಲೀಟರ್ ಕಂಟೈನರ್ ಇದೆ. ಸೊ ಆ 3 bucketsಲ್ಲೂ ಎಷ್ಟು ಲೀಟರ್ಸ್ ಆಫ್ ವಾಟರ್ ಹಾಕಬಹುದು ಅಂತ ಕೇಳಿದ್ದಾರೆ. ಓಕೆ, ಕೆಪಾಸಿಟಿ ಆಫ್ ಬಕೆಟ್ಸ್. Okay, capacities of buckets.
9 liter. Okay, 9 liter. Next 15 liter. Next 20 liter. ಆ್ಯಡ್ ಮಾಡಬೇಕು. ಸೊ ಎಷ್ಟಾಗುತ್ತೆ ನೋಡಿ ಲೀಟರ್. ಸೊ 9 + 5 ಎಷ್ಟಾಗುತ್ತೆ? 9 + 5 ಇಸ್ 14 ಆಗುತ್ತೆ ಅಲ್ವಾ? 9 + 5 14. ಓಕೆ, 2 + 1 3 + 1 4. ಓಕೆ, 44 ಲೀಟರ್. ಓಕೆ, ವಾಟರ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ 3 containers is 44 liter. Therefore, water can be stored in 3 buckets is 44 liter. 44 liter. Okay, next question. A ration shopkeeper has 3 drums. ಅಂದರೆ ಒಂದು ರೇಷನ್ ಶಾಪ್ಕೀಪರ್ ಅಂದರೆ ಅಕ್ಕಿ ಗೋಧಿ ಎಲ್ಲ ತೊಗೊತೀವಲ್ವ, ಆ ಥರ ಒಂದು ರೇಷನ್ ಶಾಪ್ ಇದೆ. ಆ ಶಾಪ್ಕೀಪರ್ ಏನು ಮಾಡಿದ್ದಾರೆ, 3 ಡ್ರಮ್ಸನ್ನ ಅವ್ರ ಹತ್ರ ಒಂದು 3 ಡ್ರಮ್ಸ್ ಇದೆ. ಓಕೆ, ಕೆಪಾಸಿಟಿ 100 liter, 150 liter and 50 liter. Fill with kerosene. What is the total quantity of kerosene he has stored? Okay, ಕೆರೋಸಿನ್ನ ಫಿಲ್ ಮಾಡಿದ್ದಾರೆ 100 liter, 150 liter ಆ್ಯಂಡ್ 50 liter ಅಲ್ಲಿ. ಓಕೆ, ಕೆಪಾಸಿಟೀಸ್ ಎಷ್ಟಿದೆ? 100 liter, 150 liter, 50 liter. ಅದರಲ್ಲಿ ಏನು ಫಿಲ್ ಮಾಡಿದ್ದಾರೆ? ಸೊ ಕೆರೋಸಿನ್ನ ಕ್ವಾಂಟಿಟಿ ಆಫ್ ಕೆರೋಸಿನ್. ಸೊ ಕೆಪಾಸಿಟೀಸ್ ಎಷ್ಟು ಮತ್ತು ವಾಟ್ ಇಸ್ ದ ವ್ಯಾಲ್ಯೂಮ್ ಆಫ್ ಕೆರೋಸಿನನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಸೊ ದ ಕೆಪಾಸಿಟಿ ಆಫ್ ಕೆರೋಸಿನ್ ಡ್ರಮ್, capacities of kerosene drums ಅಂತ, capacities of drums. $100 liter, 150 liter and 50 liter. ಓಕೆ, ಟೋಟಲ್ ಎಷ್ಟಾಗುತ್ತೆ ನೋಡೋಣ, ಆ್ಯಡ್ ಮಾಡಿ. ಓಕೆ, ಲೀಟರ್ ಇದೆ, ಲೀಟರ್ ಬರೆದಿದ್ದೀನಿ. 0 + 0 + 0 0, 5 + 5 10 ಆಗುತ್ತೆ, 10, 1 ಕ್ಯಾರಿ, 1 + 1 + 1 3 ಮೀನ್ಸ್ 300 liter. 300 liter. Therefore, total quantity of kerosene stored in drums 300 liter. Therefore, total quantity of kerosene stored in drums is 300 liters. Okay, 300 liters. Third question. So next, subtraction of volume. Okay, ಈಗ addition of volume ಆಯಿತು. Next, subtraction of volume. Exercise 13.4. Okay, so subtraction the following. First main 13.4 ಅಲ್ಲಿ
800 ml minus 500 ml. 800 ml minus 500 ml. Okay. ml. 0 minus 0, 0. 0 minus 0, 0. 8 minus 5 is 3. Okay. 300 ml. Okay. 300 ml. Second question. 169 liter 870 ml. Okay. Minus 25 liter 450 ml. Okay. So ಇಲ್ಲಿ ನೋಡಿ ಈಗ ml. ಓಕೆ ml ಗೆ ml ಅಂತ ಬರ್ಕೊಂಡಿದ್ದೀನಿ. 0 minus 0 0. ಓಕೆ 7 minus 5 7 ಅಲ್ಲಿ 5 minus ಮಾಡಿದ್ರೆ ಎಷ್ಟು 2. ಓಕೆ 8 minus 4 is 4. ಓಕೆ liter. 9 minus 5 is 4. Okay. 6 minus 2 is 4. Okay. 1 minus 0 is 1. Okay. 144 liter 420 ml. Okay. 144 liter 420 ml. Okay. Second main, solve. Sarita bought 3 liter 500 ml of kerosene. 3 liter 500 ml of kerosene ತಗೊಂಡು ಬಂದಿದ್ದಾಳೆ. She used 2 liter 250 ml of kerosene. ಎಷ್ಟು ಯೂಸ್ ಮಾಡಿದ್ದಾಳೆ? 2 liter 250 ml kerosene ಯೂಸ್ ಮಾಡಿದ್ದಾಳೆ. How much quantity of kerosene remains? ಎಷ್ಟು ಈಗ ಕೆರೋಸಿನ್ ಉಳಿದಿದೆ ಅನ್ನೋದನ್ನ ನಾವು ಫೈಂಡ್ ಮಾಡಬೇಕು. Volume of kerosene bought. Volume of kerosene bought. Bought is 3 liter 500 ml. Volume of kerosene used. ಎಷ್ಟು 2 liter ಸಬ್ಟ್ರಾಕ್ಷನ್ ಅಲ್ವಾ, ಸೊ ಮೈನಸ್ ಹಾಕಿದ್ದೀನಿ, ಮೈನಸ್ ಸೈನನ್ನು ಹಾಕಿದ್ದೀನಿ. 250 ml. ಓಕೆ ಓಕೆ ಸೊ ರಿಮೈನಿಂಗ್ ಕೆರೋಸಿನ್ನ ಬರಿಬೇಕಲ್ಲಿ. ಕ್ವಾಂಟಿಟಿ ಆಫ್ ಕೆರೋಸಿನ್ ರಿಮೈನ್ಸ್, ದೇರ್ ಫೋರ್ quantity of kerosene remains. Okay, remains. So ml ಬರ್ದಿದ್ದೀನಿ. 0 minus 0 is 0. ಓಕೆ 0 minus 5 ಮಾಡೋಕ್ಕಾಗಲ್ಲ, ಸೊ ಏನು ಮಾಡಬೇಕು, ಬಾರೋ ತೊಗೋಬೇಕು. 10 ಆಗುತ್ತೆ, ಸೊ 4. 10 minus 5 is 5. 4 minus 2 is 2. Okay, liter. Okay, 3 minus 2 is 1. 1 liter 250 ml means therefore quantity of kerosene remains is 1 liter 250 ml. So next, second one. The capacity of milk cooker is 2 liter 500 ml. This contains 1 liter 200 ml of milk.
ಹೌ ಮಚ್ ಮೋರ್ ಮಿಲ್ಕ್ ಕ್ಯಾನ್ ಬಿ ಫಿಲ್ಡ್ ಇನ್ ದ ವೆಸಲ್. ಕೆಪಾಸಿಟಿ ಎಷ್ಟಿದೆ ಮಿಲ್ಕ್ ಕ್ಯಾನಿಂದು ಮಿಲ್ಕ್ ಕುಕ್ಕರಿನ ಕೆಪಾಸಿಟಿ ಎಷ್ಟಿದೆ 2 ಲೀಟರ್ 500 ml ಇದೆ. 2 ಲೀಟರ್ 500 ml ಅದೇ 2 ಲೀಟರ್ 500 ml ಅದರಲ್ಲಿ ಮಿಲ್ಕನ್ನ ಹಾಕಬೇಕು. ದಿಸ್ ಕಂಟೇನ್ 1 ಲೀಟರ್ ಆಫ್ 200 ಆಫ್ ಮಿಲ್ಕ್. ಅಂದರೆ ಎಷ್ಟು ಮಿಲ್ಕ್ ಹಾಕಿದ್ದಾರೆ 1 ಲೀಟರ್ 200 ml ಆಫ್ ಮಿಲ್ಕನ್ನ ಹಾಕಿದ್ದಾರೆ. ಸೊ ಇನ್ನೂ ಎಷ್ಟು ನಾವು ಅದರಲ್ಲಿ ಹಾಕಬಹುದು ಅನ್ನೋದನ್ನು ಫೈಂಡ್ ಮಾಡಬೇಕು. ಓಕೆ, ಸೊ ಕೆಪಾಸಿಟಿ ಆಫ್ ಮಿಲ್ಕ್ ಕುಕ್ಕರ್ ಈಸ್ second one, capacity of milk cooker. Okay, cooker ಎಷ್ಟು 2 ಲೀಟರ್ 500 ml. 2 ಲೀಟರ್ 500 ml. Okay, next ವ್ಯಾಲ್ಯೂಮ್ ಆಫ್ ದ ಮಿಲ್ಕ್. ವ್ಯಾಲ್ಯೂಮ್ ಆಫ್ ದ ಮಿಲ್ಕ್ ಎಷ್ಟು ಮಿಲ್ಕ್. ಓಕೆ, ವ್ಯಾಲ್ಯೂಮ್ ಆಫ್ ದ ಮಿಲ್ಕ್ ಇಸ್ 1 ಲೀಟರ್ 200 ml. 1 ಲೀಟರ್ 200 ml. Okay, so more milk can be filled, therefore more milk can be filled. Okay, so find ಮಾಡೋಣವಾ. ಸೊ ಎಮ್ ಎಲ್ ಇದೆ. ಸೊ ಎಮ್ ಎಲ್ನ ಬರಿತಾ ಇದ್ದೀನಿ. ಸೊ ಮೈನಸ್ 0 minus 0 0, 0 minus 0 is 0, 5 minus 2 is 3. Okay, liter 2 minus 1 is 1. 1 liter 300 ml. Okay, therefore more milk can be filled is 1 liter 300 ml. Okay, next third one, the capacity of water tank is 500 liter. ಅಂದರೆ ವಾಟರ್ ಟ್ಯಾಂಕ್ನ ಕೆಪಾಸಿಟಿ ಎಷ್ಟಿದೆ 500 ಲೀಟರ್ ಇದೆ. ದ ಟ್ಯಾಂಕ್ ಕಂಟೈನ್ಸ್ 375 ಲೀಟರ್. ಟ್ಯಾಂಕಲ್ಲಿ ಎಷ್ಟು ನೀರಿದೆ 375 ಲೀಟರ್. ಹೌ ಮಚ್ ವಾಟರ್ ಶುಡ್ ಬಿ ಪೋರ್ಡ್ ಟು ಫಿಲ್ ದ ಟ್ಯಾಂಕ್ ಟು ಇಟ್ಸ್ ಕೆಪಾಸಿಟಿ. ಇನ್ನು ಎಷ್ಟು ವಾಟರ್ನ ನಾವು ಅದರಲ್ಲಿ ಪೋರ್ಡ್ ಮಾಡಬೇಕು ಅಂದರೆ ಹಾಕಬೇಕು ಅಂತ ಫೈಂಡ್ ಮಾಡಬೇಕು. ಓಕೆ, ಮಾಡೋಣವಾ. ಸೊ ಕೆಪಾಸಿಟಿ ಆಫ್ ವಾಟರ್ ಟ್ಯಾಂಕ್ capacity of water tank. Third question, 500. So 500 liter. Okay, so volume of water, volume of water, volume of water 375 liter. Okay, next, therefore water should be poured to fill tank. Therefore water should be poured to fill tank. Tank is okay. So liter, so liter ಅಂತ ಬರ್ಕೊಂಡಿದ್ದೀನಿ. ಸೊ ಏನು ಮಾಡಿ 0 minus 5ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಓಕೆ, 0 minus 5 ಸಬ್ಟ್ರ್ಯಾಕ್ಟ್ ವಿ ಕಾಂಟ್ ಸಬ್ಟ್ರ್ಯಾಕ್ಟ್. ಸೊ ಏನು ಮಾಡ್ಕೋಬೇಕು, ಬಾರೋ ತೊಗೋಬೇಕು. ಇಲ್ಲಿಂದ ಒಂದು ಬಾರೋ ತೊಗೊಳಕ್ಕೆ ನೋಡ್ತಾ ಇದ್ದೀನಿ, ಬಟ್ ಇಲ್ಲಿ 0 ಇದೆ. 0 ಏನು ಮಾಡ್ತಾ ಇದೆ, 0ಗೂ ಕೂಡ ಇಲ್ಲಿ ಬಾರೋ ತೊಗೋಬಹುದು. ಈ 0 ಇಲ್ಲಿಂದ ಬಾರೋ ತೊಗೋಬಹುದು. ಸೊ ಹಾಗಾಗಿ
ಇಲ್ಲಿ ಏನಾಗಿದೆ 10 ಆಗಿದೆ, ಇಲ್ಲಿ 4 ಆಯಿತು. ಸೊ ಈಗ ಇದು ಬ್ಯಾಲೆನ್ಸ್ ಆಗಿದೆ. ಸೊ ಈಗ ಈ 10 ಏನು ಮಾಡುತ್ತೆ, ಈ 0ಗೆ 1 ನಂಬರ್ ಕೊಡ್ತಾ ಇದೆ, 10 ಆಗಿದೆ. ಸೊ 9, ರಿಮೈನಿಂಗ್ ಇಸ್ 9. ಓಕೆ, 10 minus 5 is 5, 9 minus 7 is 2, 4 minus 3 is 1. 125 ಲೀಟರ್ಸ್ ಆಫ್ ವಾಟರ್ನ ಸೊ ನಾವಿನ್ನು ಆ ಟ್ಯಾಂಕಲ್ಲಿ ಹಾಕಬೇಕಾಗಿದೆ. ಓಕೆ, ಸೊ 125 ಲೀಟರ್ಸ್. ಓಕೆ, ಎಸ್ಟಿಮೇಟಿಂಗ್ ದ ವ್ಯಾಲ್ಯೂಮ್. ಓಕೆ, ನಿಮಗೆ ಎಸ್ಟಿಮೇಷನ್ ಅಂತ ಅಂದರೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಎಸ್ಟಿಮೇಷನ್ ಅಂದ್ರೇನು? ಸೊ ನಾವು ಇಮ್ಯಾಜಿನ್ ಮಾಡಿಕೊಂಡು ಮೆಷರ್ ಮಾಡ್ದೇ ಒಂದು ಊಹೆ ಮಾಡಿ ಹೇಳ್ತೀವಲ್ಲ, ಅದಕ್ಕೆ ಎಸ್ಟಿಮೇಷನ್ ಅಂತ ಕರಿತೀವಿ. ಓಕೆ, ಎಸ್ಟಿಮೇಷನ್ ವ್ಯಾಲ್ಯೂಮ್. ಸೊ ಎಸ್ಟಿಮೇಟೆಡ್ ಮೆಷರ್ಮೆಂಟ್. ಓಕೆ, ಎಸ್ಟಿಮೇಟೆಡ್ ಮೆಷರ್ಮೆಂಟ್. ಸೊ ಅದು ಲೆಂತ್ ಆಗಿರಬಹುದು, ಸೊ ವೆಯ್ಟ್ ಆಗಿರಬಹುದು, ವ್ಯಾಲ್ಯೂಮ್ ಆಗಿರಬಹುದು. ಬಟ್ ಈ ಕ್ಲಾಸಲ್ಲಿ ನಾವು ಫೈಂಡ್ ಮಾಡ್ತಿರೋದೇನು ವ್ಯಾಲ್ಯೂಮ್. ಓಕೆ, ಸೊ ಅಕ್ಯುರೇಟ್ ಅಂದ್ರೇನು? ಮೆಷರ್ ಮಾಡಿ ಪ್ರೂವ್ ಮಾಡಿ ಬರೆದಿರೋ ವ್ಯಾಲ್ಯೂಸ್ನ ನಾವೇನಂತ ಕರಿತೀವಿ? ಅಕ್ಯುರೇಟ್. ಅಕ್ಯುರೇಟ್ ಲೆಂತ್ ಆಗಿರಬಹುದು, ಅಕ್ಯುರೇಟ್ ವೇಟ್ ಆಗಿರಬಹುದು, ಅಕ್ಯುರೇಟ್ ವ್ಯಾಲ್ಯೂಮ್ ಆಗಿರಬಹುದು. ಬಟ್ ಇಲ್ಲಿ ಅಕ್ಯುರೇಟ್ ವ್ಯಾಲ್ಯೂಮ್ನ ನಾವು ಫೈಂಡ್ ಮಾಡ್ತಿದ್ದೀವಿ. ಓಕೆ, ಸೊ ಈಗ ಎಕ್ಸಸೈಸ್ 13.5. ಓಕೆ, page number 68. Okay, exercise 13.5. First main, put a tick, right mark on the correct option to show the estimated capacity of the following. Okay, ಇಲ್ಲಿ ಫಸ್ಟ್ ಮೇನಲ್ಲಿ ಏನಿದೆ, ಒಂದು ಕಪ್ ಕೊಟ್ಟಿದ್ದಾರೆ, ಈ ಥರ ಕಪ್ ಇದೆ. ಸೊ ಇದು ನಮಗೆ 200 ml ಅಥವಾ 200 ಲೀಟರ್ ಅಂತ ಕೇಳ್ತಿದ್ದಾರೆ. ಸೊ 200 ಲೀಟರ ಅಥವಾ ಸೊ 200 ml ಇದರಲ್ಲಿ ವಾಟರು ವ್ಯಾಲ್ಯೂಮ್ ಆಫ್ ವಾಟರ್ ಎಷ್ಟು 200 ml ಅಥವಾ 200 ಲೀಟರ ಅಂತ ಕೇಳ್ತಿದ್ದಾರೆ. ಸೊ ಯಾವುದು ರೈಟ್ ಆನ್ಸರು, ಅದಕ್ಕೆ ಟಿಕ್ ಮಾರ್ಕ್ ಹಾಕಬೇಕು. 200 ml ಅಲ್ವಾ? ಓಕೆ, 200 ಲೀಟರ್ ಅಂದರೆ ಎಷ್ಟೊಂದು ಜಾಸ್ತಿ ಆಗಿಬಿಡುತ್ತೆ ಅಲ್ವಾ, ಒಂದು ಟ್ಯಾಂಕ್ ಫುಲ್ ನೀರು ತುಂಬಬಹುದು. ಓಕೆ, ಸೊ 200 ml. ಸೊ ನೆಕ್ಸ್ಟು ಇಲ್ಲೊಂದು ಬೋಲ್ ಇದೆ, ಬೋಲಲ್ಲಿ 20 ಲೀಟರ್ ಅಂತ ಕೇಳಿದ್ದಾರೆ, 500 ml ಅಂತ ಕೇಳಿದ್ದಾರೆ. ಈ ಬೋಲು ವಾಲ್ಯೂಮ್ ಲಿಕ್ವಿಡ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಎಷ್ಟಿದೆ ಇದರಲ್ಲಿ, ಎಷ್ಟು ಹಾಕಬಹುದು ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇದರಲ್ಲಿ ಅಂದರೆ 20 ಲೀಟರ್ಸ್ ಹಾಕ್ಬೋದಾ, 500 ml ಹಾಕ್ಬೋದಾ? ಸೊ 500 ml ತಾನೆ. ಸೊ 500 mlಗೆ ನಾವು ಟಿಕ್ ಮಾರ್ಕ್ ಹಾಕಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಒಂದು ವಾಟರ್ ಬಾಟಲ್ ಇದೆ, ವಾಟರ್ ಬಾಟಲ್. ಓಕೆ, ವಾಟರ್ ಬಾಟಲ್ ಇದೆ. ಸೊ ವಾಟರ್ ಬಾಟಲ್ ಇದೆ. ಈ ವಾಟರ್ ಬಾಟಲಲ್ಲಿ ಸೊ 500 ml ವಾಟರ್ನ ಹಾಕಬಹುದಾ ಅಥವಾ 6 ಲೀಟರ್ ವಾಟರ್ನ ಹಾಕಬಹುದಾ ಅಂತ ಕೇಳಿದ್ದಾರೆ. ಸೊ ಸ್ಮಾಲ್ ವಾಟರ್ ಬಾಟಲ್ ಅಲ್ವಾ, ಇದರಲ್ಲಿ 500 ml ವಾಟರ್ನ ನಾವು ಹಾಕಬಹುದು. ಓಕೆ, 500 ml. ನೆಕ್ಸ್ಟ್ ಇಲ್ಲಿ ಮತ್ತೆ ಏನಿದೆ, ಇಲ್ಲಿ ಒಂದು ಪಾತ್ರೆ ಇದೆ, ಪಾತ್ರೆ. ಸೊ ಇಲ್ಲೊಂದು ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ 1 ಲೀಟರ್ ಅಷ್ಟು ಮಿಲ್ಕನ್ನ ಹಾಕ್ಬೋದಾ ಅಥವಾ 8 ಲೀಟರ್ಸ್ ಅಂತ ಕೇಳ್ತಿದ್ದಾರೆ. ಸೊ ದೊಡ್ಡ ಪಾತ್ರೆ ಇದು, ಪಾತ್ರೆ
ದೊಡ್ಡದಾಗಿದೆ. ಓಕೆ, ಸೊ ಹಾಗಾಗಿ 8 ಲೀಟರ್ಸ್ ಅಲ್ವಾ, 8 ಲೀಟರ್ಸ್. ಓಕೆ, 8 ಲೀಟರ್. ನೆಕ್ಸ್ಟ್ ಒಂದು ಬಕೆಟ್ ಇದೆ. ಸೊ ಬಕೆಟಲ್ಲಿ 15 ಲೀಟರ್ಸ್ ಆಫ್ ವಾಟರ್ ಹಾಕ್ಬೋದಾ ಅಥವಾ 15 ml ಹಾಕ್ಬೋದಾ? 15 ml ಅಂದರೆ ಇಷ್ಟ ಆಗಿಬಿಡುತ್ತೆ ವಾಟರು. ಸೊ 15 ಲೀಟರ್ ವಾಟರ್ನ ಹಾಕಬಹುದು ಅಲ್ವಾ ಇದರಲ್ಲಿ. ಸೊ 15 mlಗೆ 15 ಲೀಟರ್ಗೆ ರೈಟ್ ಮಾರ್ಕ್. ಓಕೆ, ಸೊ ನೆಕ್ಸ್ಟ್ ಒಂದು ಸಿರಿಂಜ್ ಇದೆ. ಸಿರಿಂಜ್ ಇದೆ. ಓಕೆ, ಸೊ ಅದರಲ್ಲಿ ಒಂದು ಸಿರಿಂಜಲ್ಲಿ 10 ml ಲಿಕ್ವಿಡ್ ಇದೆನಾ, 10 ಲೀಟರ್ ಅಷ್ಟು ಲಿಕ್ವಿಡ್ ಇದೆನಾ? 10 ಲೀಟರ್ ಅಂದರೆ ಫುಲ್ ಒಂದು ಟ್ಯಾಂಕೆ ಬಿಡ್ಬೋದು ಅಲ್ವಾ. ಸೊ ಅದೆಷ್ಟು 10 ml ಲಿಕ್ವಿಡ್ ಇದೆ ಅದರಲ್ಲಿ. ಓಕೆ, ಸೊ ಇಟ್ಸ್ ರೈಟ್ ಮಾರ್ಕ್. ಓಕೆ, ಸೊ ಈ ಥರ ನಾವು ml ಲೀಟರೋ ಅಂತ ನಾವು ಮೆಷರ್ ಮಾಡಬೇಕಾಗುತ್ತೆ, ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಓಕೆನಾ? ಎಸ್ಟಿಮೇಟ್ ಮಾಡಿ ಬರೆದ್ವಿ. ಓಕೆ, ನೆಕ್ಸ್ಟ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಬೈ ಎಸ್ಟಿಮೇಟಿಂಗ್ ವ್ಯಾಲ್ಯೂಮ್. ಸೆಕೆಂಡ್ ಮೇನಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂದರೆ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಬೈ ಎಸ್ಟಿಮೇಟಿಂಗ್ ವ್ಯಾಲ್ಯೂಮ್ ಅಂತ ಕೇಳಿದ್ದಾರೆ. ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ಎ ಸ್ಕೂಲ್ ಟ್ಯಾಂಕ್. ನಿಮ್ಮ ಸ್ಕೂಲ್ ಟ್ಯಾಂಕಿನಲ್ಲಿ ಎಷ್ಟು ವಾಟರ್ನ ಫಿಲ್ ಮಾಡಬಹುದು ಅಂತ ಅದನ್ನು ಎಸ್ಟಿಮೇಟೆಡ್ ವ್ಯಾಲ್ಯೂಮ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ನಾನೇನು ಬರಿತಾ ಇದ್ದೀನಿ ಇಲ್ಲಿ, ಸೆಕೆಂಡ್ ಮೇನ್ ಫಸ್ಟು ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ಎ ಸ್ಕೂಲ್ ಟ್ಯಾಂಕ್ ಎಷ್ಟು 500 ml ಬರಿತಾ ಇದ್ದೀನಿ. ಎಷ್ಟು 500 ml ಅಷ್ಟು ವಾಟರ್ನ ತುಂಬಬಹುದು ನಮ್ಮ ಸ್ಕೂಲ್ ಟ್ಯಾಂಕಲ್ಲಿ. ಓಕೆ, ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ಎ ವಾಟರ್ ಜಗ್. ಓಕೆ, ಎಷ್ಟು ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ಎ ವಾಟರ್ ಜಗ್. ಒಂದು ವಾಟರ್ ಜಗ್ಗಲ್ಲಿ ಎಷ್ಟು 500 ಲೀಟರ್, ನಾನು ml ಅಂತ ಬರುತ್ತೆ ಅಲ್ವಾ, 500 ಲೀಟರ್ಸ್. ಸೊ 500 ಲೀಟರ್ಸ್ ಅಷ್ಟು ವಾಟರ್ನ ಪೋರ್ ಮಾಡಬಹುದು. ಓಕೆ, ವ್ಯಾಲ್ಯೂಮ್ ಆಫ್ ವಾಟರ್ ಇನ್ ಎ ವಾಟರ್ ಜಗ್. ಒಂದು ವಾಟರ್ ಜಗ್ ಇದೆ ಅಂದರೆ ಅದರಲ್ಲಿ ಎಷ್ಟು ವ್ಯಾಲ್ಯೂಮ್ ಆಫ್ ವಾಟರ್ ಹಾಕಬಹುದು, ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಹಾಕ್ಬೋದು ಅಂದರೆ 10 ಲೀಟರ್. ಓಕೆ, ಎಷ್ಟು 10 ಲೀಟರ್. 10 ಲೀಟರ್. ಸೊ ಥರ್ಡ್ ಕ್ವಶನ್, ವ್ಯಾಲ್ಯೂಮ್ ಆಫ್ ವಾಟರ್ ಎ ಕೌ ಡ್ರಿಂಕ್ಸ್ ಪರ್ ಎ ಡೇ. ಅಂದರೆ ಎಷ್ಟು ವಾಟರ್ನ ಡ್ರಿಂಕ್ ಮಾಡುತ್ತೆ ಕೌ ಒಂದು ಡೇಗೆ ಅಂತ ಕೇಳಿದ್ದಾರೆ. ಸೊ 7 ಲೀಟರ್ ಅಂತ ಬರೀತಿದ್ದೀನಿ. ಓಕೆ, 7 ಲೀಟರ್. ಓಕೆ, 7 ಲೀಟರ್. ನೆಕ್ಸ್ಟು ಫೋರ್ತ್ ಒಂದು ಕ್ವಶನ್, ವ್ಯಾಲ್ಯೂಮ್ ಆಫ್ ವಾಟರ್ ಕೆನ್ an adult drink per day. Volume of water an adult drinks per day. ಅಂದರೆ ಒಬ್ಬ ಅಡಲ್ಟು ಓಕೆ 18 ಇಯರ್ಸ್ ಆದವರು ಅಡಲ್ಟ್ ಆಗಿರ್ತಾರೆ. ಸೊ ಅಡಲ್ಟು ಒಂದು ದಿನಕ್ಕೆ ಅಂದರೆ ಒನ್ ಡೇಗೆ ಎಷ್ಟು ಲೀಟರ್ಸ್ ಆಫ್ ನೀರನ್ನು ಕುಡಿಬಹುದು, ಓಕೆ, ಡ್ರಿಂಕ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ 5 ಲೀಟರ್. ಓಕೆ, ಸೊ 5 ಲೀಟರ್. 5 liter. Okay, so volume of water in your school tank is 500 liter and volume of water in water jug is 10 liter and volume of water a cow drinks per day is 7 liter and volume of water an adult drinks per day is 5 liter. Okay, so next third main.
Third main, write the estimated value and actual value of the following by measuring with standard unit of measurement. Take the help of your teacher if necessary. Okay, ಇದನ್ನು ಮೆಜರ್ ಮಾಡಿ ಬರಿಬೇಕು. ಓಕೆ, ನಾನು ಮೆಜರ್ ಮಾಡಿ ಇಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂಮ್ನ ಬರಿತಾ ಇದ್ದೀನಿ. ಸೊ ನೀವು ಎಸ್ಟಿಮೇಟೆಡ್ ವ್ಯಾಲ್ಯೂಮ್ನ ಹೇಳಿ, ಆಯಿತಾ? ಓಕೆ, ಎಕ್ಸಾಮ್ ವಾಟರ್ ಇನ್ ವಾಟರ್ ಫಿಲ್ಟರ್. ಸೊ ಎಕ್ಸಾಂಪಲ್ಸ್, estimated value, actual value, okay, water in water filter, water in water filter. ಓಕೆ, ಎಷ್ಟಿರಬಹುದು ನೀವು ಎಸ್ಟಿಮೇಟೆಡ್ ವ್ಯಾಲ್ಯೂ ಹೇಳಬೇಕು. ಅದು 5 ಲೀಟರ್ ಇರಬಹುದು ಅಂತ ನೀವು ಹೇಳ್ತೀರಿ. ಓಕೆ, 5 ಲೀಟರ್. ಓಕೆ, ಆ್ಯಕ್ಚುಲಿ ನಾವು ಆ ವಾಟರ್ ಫಿಲ್ಟರು ಎಷ್ಟು ಲೀಟರ್ಸಿಂದಿದೆ? 6 ಲೀಟರ್ಸಿಂದಿದೆ. ಓಕೆ, ಲೀಟರ್ಸ್ ಅಂತ ಬರುತ್ತೆ. ಅದಕ್ಕೂ ಕೂಡ ವಾಟರ್ ಫಿಲ್ಟರ್ ತೊಗೋಬೇಕಾದ್ರೆ ಇಷ್ಟು ಲೀಟರ್ಸಿನ ವಾಟರ್ ಫಿಲ್ಟರ್ ಅಂತ ಬರುತ್ತೆ. ಓಕೆ, ಅದು ಆ್ಯಕ್ಚುಲಾಗಿ ಎಷ್ಟು ಲೀಟರ್ಸ್ ಇದೆ? 6 ಲೀಟರ್. ಓಕೆ, ಸೊ ವಾಟರ್ ಇನ್ ಎ ಬಾಟಲ್, water in a bottle. ಓಕೆ, ವಾಟರ್ ಇನ್ ಎ ಬಾಟಲ್ ನೀವು ಹೇಳಬಹುದು ಒಂದು ಬಾಟಲಲ್ಲಿ 1.5 ಲೀಟರ್ ಇದೆ ಅಂತ. 1.5 ಲೀಟರ್ ಮೆಜರ್ ಮಾಡ್ತೇನೆ ಹೇಳ್ತಾ ಇದ್ದೀರಾ. ಓಕೆ, ಸೊ ಆ್ಯಕ್ಚುಲಾಗಿ ಅದೆಷ್ಟಿರುತ್ತೆ? 2 ಲೀಟರ್. ಓಕೆ, 2 ಲೀಟರ್ ಇರುತ್ತೆ. ಓಕೆ, 2 ಲೀಟರ್. ವಾಟರ್ ಇನ್ ದ ಸಂಪ್ ಅಂದರೆ ತೊಟ್ಟಿ, ತೊಟ್ಟಿ ಅಂತೀವಲ್ವಾ, ಅಂದರೆ ವಾಟರ್ ಇನ್ ಎ ಸಂಪ್, ವಾಟರ್ ಇನ್ ದ ಸಂಪ್. ಸಂಪ್ ಅಂದರೆ ತೊಟ್ಟಿಯಲ್ಲಿ ನೀರಿದೆ. ಓಕೆ, ಸೊ ಎಷ್ಟಿದೆ? 80 ಲೀಟರ್ ಅಂತ ಹೇಳ್ತೀರಿ. ಓಕೆ, 80 ಲೀಟರ್ ಇರಬಹುದಪ್ಪ ಅಂತ ಹೇಳ್ತೀರಿ. ಬಟ್ ಎಷ್ಟಿರುತ್ತೆ ಅದು ಆ್ಯಕ್ಚುಲಾಗಿ ನಾವು ಮೆಜರ್ ಮಾಡಿ ನೋಡಿದಾಗ ಸೊ 100 ಲೀಟರ್ ಅಂದರೆ 100 ಲೀಟರ್. ಸೊ ಅದಕ್ಕೂ ಮೆಜರ್ಮೆಂಟ್ ಇರುತ್ತೆ ಸಂಪಿಗೆ. ಓಕೆ, ಸೊ ಇಷ್ಟು ಲೀಟರಿನ ಸಂಪ್ ಇರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ? ಸೊ ಎಷ್ಟಿರುತ್ತೆ ಅದು? 100 ಲೀಟರ್. ಓಕೆ, ಸೊ ವಾಟರ್ ಫಿಲ್ಟರ್, ವಾಟರ್ ಇನ್ ವಾಟರ್ ಫಿಲ್ಟರ್ 5 ಲೀಟರ್ ಅಂತ ಹೇಳಿದರೆ ಆ್ಯಕ್ಚುಲಾಗಿ ಅದೆಷ್ಟಿತ್ತು? 6 ಲೀಟರ್. ಓಕೆ, ವಾಟರ್ ಬಾಟಲ್ 1.5 ಲೀಟರ್ ಅಂತ ಹೇಳಿದ್ರಿ, 2 ಲೀಟರ್. ವಾಟರ್ ಇನ್ ದ ಸಂಪ್ ಇಸ್ 80 ಲೀಟರ್ ಅಂತ ಹೇಳಿದ್ವಿ, ಬಟ್ ಆ್ಯಕ್ಚುಲಾಗಿ ಅದು ಮೆಜರ್ ಮಾಡಿ ನೋಡಿದಾಗ 100 ಲೀಟರ್ ಇತ್ತು. ಓಕೆ, ಸೊ ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.